ಎಲ್ಲರಿಗೂ ನಮಸ್ಕಾರಗಳು. ನಾನು ಬನವಾಸಿ ಬಳಗದ ಆನಂದ್ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ನಾನು ಹಚ್ಚೇವು ಕನ್ನಡದ ದೀಪ ಅನ್ನೋ ಒಂದು ಆಡಿಯೋ ಕಾರ್ಯಕ್ರಮನ ನಿಮ್ಮ ಮುಂದಿಡೋ ಪ್ರಯತ್ನ ನಂದು. ಇತಿಹಾಸ ಅರಿಯದವ ಇತಿಹಾಸ ಕಟ್ಟಲಾರ ಅನ್ನೋದೊಂದು ಗಾದೆ ಮಾತು. ನಮ್ಮ ನೆನ್ನೆಗಳನ್ನು ತಿಳಿಯೋದು ಇಂದು ನಮ್ಮಲ್ಲಿ ಹೊಸ ಹುರುಪು ತುಂಬಿ ನಾಡಿನ ಭವ್ಯವಾದ ನಾಳೆಗಳನ್ನು ಕಟ್ಟಲು ಪ್ರೇರಣೆ ನೀಡುತ್ತದೆ. ಕನ್ನಡ ನಾಡಿನ ಇತಿಹಾಸವು ನಮ್ಮ ಹಿರಿಯರ ಸಾಧನೆಗಳನ್ನು ನಮಗೆ ಪರಿಚಯಿಸುತ್ತಾ ನಮ್ಮವರ ದೃಢತೆ, ಛಲ, ಸಾಮರ್ಥ್ಯಗಳ ಅರಿವು ನೀಡುತ್ತಾ ನಮ್ಮಲ್ಲಿ ಸ್ಫೂರ್ತಿ ತುಂಬುತ್ತೆ. ಈಗೋ ಕನ್ನಡಿಗ, ನಿನ್ನ ಮೈಯಲ್ಲಿ ಹರಿತಾ ಇರೋ ರಕ್ತ ಕೆಂಪು ನೀರಲ್ಲ, ಅದು ಸಾಮ್ರಾಜ್ಯಗಳನ್ನು ಕಟ್ಟಿದ, ರಕ್ಷಿಸಿದ, ವೈಭವ ಯುಗಕ್ಕೆ ಕಾರಣವಾದ ಹೆಮ್ಮೆಯ ಅಮೃತವಾಹಿನಿ ಅನ್ನೋ ನೆನಪನ್ನು ಮಾಡಿಕೊಡ್ತಾ ಇರುತ್ತೆ. ಹಿಂದೆ ಅಂದರೆ ಕ್ರಿಸ್ತಶಕ 4ನೇ ಶತಮಾನದ ಸುಮಾರಲ್ಲಿ ಶಿವಮೊಗ್ಗ ಹತ್ತಿರದ ಸೊರಬದಲ್ಲಿ ತಾಳಗುಂದ ಅನ್ನೋ ಒಂದು ಹಳ್ಳಿ ಇದೆ. ಆ ಹಳ್ಳಿಯ ಒಬ್ಬ ಯುವಕ ಅಂದಿನ ಪಲ್ಲವ ರಾಜಧಾನಿ ಕಂಚಿಗೆ ವಿದ್ಯೆ ಕಲಿಯಲು ಹೋದನಂತೆ. ಅವರಿಂದ ಅಪಮಾನಿತನಾದ ಆ ಕನ್ನಡಿಗ ಶಸ್ತ್ರದೀಕ್ಷೆ ತಗೊಂಡು ಸೈನ್ಯ ಕಟ್ಟಿ ತಮಿಳು ಪಲ್ಲವರನ್ನು ತನ್ನ ತಾಯ್ನಾಡಿನಿಂದ ಬಡಿದಟ್ಟಿದನಂತೆ. ಅವನೇ ಪಲ್ಲವರ ಸೊಕ್ಕು ಮುರಿದ ಕನ್ನಡದ ಹೆಮ್ಮೆಯ ಮೊಟ್ಟ ಮೊದಲ ರಾಜ, ಕದಂಬ ರಾಜವಂಶ ಸ್ಥಾಪಕ ಮಯೂರವರ್ಮ. ಶ್ರೀಶೈಲದ ಅರಣ್ಯಗಳಲ್ಲಿ ಸೈನ್ಯ ಸಂಘಟಿಸಿ ನಾಡಿನ ಜನರ ಪ್ರೀತಿ ಗಳಿಸಿ ಪಲ್ಲವರನ್ನು ಮಣ್ಣು ಮುಕ್ಕಿಸಿದ ಧೀರ ನಮ್ಮ ಮಯೂರ. ಇವನ ನಂತರ ಕಾಕುತ್ಸ್ಥವರ್ಮ ಕದಂಬರ ಕೀರ್ತಿಯನ್ನು ಮೆರೆಸಿದ. ಕನ್ನಡದ ಮೊದಲ ರಾಜ ಮಯೂರ ಆದರೂ ಕರ್ನಾಟಕ ರತ್ನ ಸಿಂಹಾಸನವನ್ನು ಪ್ರತಿಷ್ಠಾಪಿಸಿದವರು ಬಾದಾಮಿಯ ಚಾಲುಕ್ಯರು. ತಮಿಳು ಪಲ್ಲವರಿಗೂ ಕನ್ನಡಿಗ ಚಾಲುಕ್ಯರಿಗೂ ದಕ್ಷಿಣ ಭಾರತದ ಮೇಲಿನ ಸಾರ್ವಭೌಮತ್ವಕ್ಕಾಗಿ ಘನಘೋರ ಸಂಗ್ರಾಮಗಳು ನಡೆದವು. ಇಂಥ ಚಾಲುಕ್ಯರಲ್ಲಿ ಪ್ರಮುಖ ದೊರೆ ಇಮ್ಮಡಿ ಪುಲಿಕೇಶಿ. ಇವನ ಕಾಲದಲ್ಲಿ ಉತ್ತರ ಭಾರತವನ್ನು ಹರ್ಷವರ್ಧನ ಎಂಬ ಸಾರ್ವಭೌಮ ಇಂದು ಉತ್ತರ ಪ್ರದೇಶದಲ್ಲಿರೋ ಕನೌಜಿನಿಂದ ಆಳುತ್ತಿದ್ದ. ಅವನೂ ಮಹಾಪರಾಕ್ರಮಿಯಂತೆ. ಉತ್ತರಾಪಥೇಶ್ವರನೆಂಬ ಬಿರುದು ಬೇರೆ. ಇವನು ದಕ್ಷಿಣದ ಪುಲಿಕೇಶಿಯನ್ನು ಜಯಿಸಿ ಇಡೀ ಭಾರತವನ್ನು ಆಳಬೇಕು ಎಂಬ ಹೆಬ್ಬಯಕೆಯಿಂದ ದಕ್ಷಿಣದೆಡೆಗೆ ತನ್ನ ಭಾರೀ ಸೈನ್ಯದೊಂದಿಗೆ ಯುದ್ಧಕ್ಕೆ ಬಂದ. ನರ್ಮದಾ ನದಿ ತೀರದಲ್ಲೇ ಪುಲಿಕೇಶಿಯ ಸೈನ್ಯ ಇವನನ್ನು ಸೋಲಿಸ್ತು. ಸೋತ ಹರ್ಷವರ್ಧನ ಕನ್ನಡಿಗ ಪುಲಿಕೇಶಿಗೆ ಕಪ್ಪ ಕಾಣಿಕೆಗಳನ್ನ ಕೊಟ್ಟನಂತೆ. ಆಗ ಪುಲಿಕೇಶಿಯ ಸೈನ್ಯದಲ್ಲಿ ಆನೆಗಳೇ 60,000ದಷ್ಟು ಇದ್ವಂತೆ. ಕನ್ನಡಿಗರ ಪಡೆಯನ್ನು ಅಂದು ರಾಕ್ಷಸ ಪಡೆ, ಯಾರಿಂದಲೂ ಜಯಿಸಲಾಗದ ಸೈನ್ಯವೆಂದು, ಕರ್ನಾಟ ಬಲಂ ಅಜೇಯಂ ಎಂದು ಕರೆಯುತ್ತಿದ್ದರಂತೆ. ಹೀಗೆ ಹರ್ಷನನ್ನು ಸೋಲಿಸಿ ಪುಲಿಕೇಶಿಯು ಪರಮೇಶ್ವರ ಎಂಬ ಬಿರುದನ್ನು ಪಡೆದನಂತೆ. ಅಂದಿನಿಂದಲೇ ಉತ್ತರ ಭಾರತದ ಇತಿಹಾಸ ಮುಕ್ಕಾಗಿ ಹೋಯಿತು. ದಕ್ಷಿಣದಲ್ಲಿ ಪುಲಿಕೇಶಿ ಕಂಚಿಯವರೆಗೂ ದಂಡೆತ್ತಿ ಹೋಗಿ ತಮಿಳು ಪಲ್ಲವರನ್ನು ಮಣ್ಣು ಮುಕ್ಕಿಸಿದ. ನಂತರ ಪಲ್ಲವರ ನರಸಿಂಹವರ್ಮನಿಂದ ಬಾದಾಮಿ ದಾಳಿಗೀಡಾದರೂ ಪುಲಿಕೇಶಿಯ ನಂತರದ ವಿಕ್ರಮಾದಿತ್ಯನಿಂದ ಮತ್ತೊಮ್ಮೆ ಚಾಲುಕ್ಯರ ಕೀರ್ತಿ ಪತಾಕೆ ಹಾರಾಡಿದ್ದು ನಿಜ. ನಂತರದಲ್ಲಿ ರಾಷ್ಟ್ರಕೂಟ ದೊರೆಗಳು ಕೃಷ್ಣಾ ನದಿಯ ತೀರದ ಮಳಖೇಡದಿಂದ ಆಳತೊಡಗಿದರು. ಕರ್ನಾಟಕ ರತ್ನ ಸಿಂಹಾಸನ ಸ್ಥಾಪಕರು ಚಾಲುಕ್ಯರಾದರೆ ಅದನ್ನು ವೈಭವವಾಗಿ ಆಳಿದವರು ರಾಷ್ಟ್ರಕೂಟರು. ಇವರಲ್ಲೊಬ್ಬ ದೊರೆ 3ನೇ ಗೋವಿಂದ. ಇವನ ಆಳ್ವಿಕೆಯಲ್ಲಿ ಕನ್ನಡಿಗರ ಶೌರ್ಯ ಸಾಹಸಗಳು ಇಡೀ ಭರತಖಂಡದಲ್ಲೇ ಮನೆಮಾತಾಗಿದ್ದು, ದಕ್ಷಿಣದ ಶ್ರೀಲಂಕಾದಲ್ಲಿರೋ ಅನುರಾಧಪುರದಿಂದ ಹಿಮಾಲಯದ ತುದಿಯವರೆಗೂ ಕನ್ನಡಿಗರ ರಾಜ್ಯ ಹಬ್ಬಿತು. 3ನೇ ಗೋವಿಂದನ ಸಾಮ್ರಾಜ್ಯ ಅನುರಾಧಪುರದಿಂದ ಉತ್ತರದ ಹಿಮಾಲಯದ ತಪ್ಪಲಿನವರೆಗೆ, ಪೂರ್ವದ ಬನಾರಸ್ಸಿನಿಂದ ಪಶ್ಚಿಮದಲ್ಲಿ ಗುಜರಾತಿನ ಭುಜ್ವರೆಗೆ ಹರಡಿತ್ತಂತೆ. ಇಂತಹ ಪ್ರತಾಪಶಾಲಿ 3ನೇ ಗೋವಿಂದನ ಮಗನ ಹೆಸರು ಶರ್ವ. ಇವನೇ ನಮ್ಮ ಮೆಚ್ಚಿನ ಅಮೋಘವರ್ಷ ನೃಪತುಂಗ. 16ನೇ ವಯಸ್ಸಿನಲ್ಲೇ ಪಟ್ಟಕ್ಕೇರಿದ ಇವನ ಕಾಲವೇ ಕನ್ನಡಿಗ ರಾಷ್ಟ್ರಕೂಟರ ಸುವರ್ಣಯುಗ. ಇವನ ಆಳ್ವಿಕೆಯಲ್ಲಿ ಒಮ್ಮೆ ಬರಗಾಲ ಬಂದಾಗ ಕೊಲ್ಲೂರು ಮೂಕಾಂಬಿಕೆಗೆ ತನ್ನ ಬೆರಳನ್ನೇ ಬಲಿಕೊಟ್ಟ ಜನಪ್ರೇಮಿ ರಾಜ ಈತ. ರಾಜದ್ರೋಹಕ್ಕಾಗಿ ತನ್ನ ಸ್ವಂತ ಮಗನಿಗೆ ಮರಣದಂಡನೆ ವಿಧಿಸಿದಂತಹ ನಿಷ್ಪಕ್ಷಪಾತತನ ಇವನದ್ದು. ಹುಲಿ ಕೊಂದ ಧೀರನ ಕತೆ ನಮಗೆಲ್ಲ ಗೊತ್ತಿರೋದೇ ಅಲ್ಲದೆ. ಗುರುಕುಲದಲ್ಲಿ ಪಾಠ ಕೇಳುವಾಗ ನುಗ್ಗಿದ ಹುಲಿಯನ್ನು ಏಕಾಂಗಿಯಾಗಿ ಹೋರಾಡಿಕೊಂಡ ಸಳ ಹೊಯ್ಸಳ ರಾಜವಂಶದ ಸ್ಥಾಪಕ. ಇವನ ಶೌರ್ಯದ ಪ್ರತೀಕವೇ ಹೊಯ್ಸಳ ರಾಜಲಾಂಛನ. ಇಂತಹ ಹೊಯ್ಸಳರು ಹಳೇಬೀಡಿನಿಂದ ಆಳುತ್ತಿದ್ದರು. ಇವರ ಪ್ರಮುಖ ದೊರೆಗಳು ವಿಷ್ಣುವರ್ಧನ. ಇವನು ಇಡೀ ದಕ್ಷಿಣ ಭಾರತದ ಮೇಲೆ ತನ್ನ ಆಧಿಪತ್ಯ ಸಾಧಿಸಿದ್ದ. ಇಂತಹ ಹೊಯ್ಸಳರ ಕಾಲದಲ್ಲೇ ಗರುಡ ಅನ್ನೋ ಸಂಸ್ಕೃತಿ ನಮ್ಮಲ್ಲಿತ್ತು. ಗರುಡರು ಅಂದರೆ ರಾಜನಿಗೋಸ್ಕರ ಜೀವಿಸುವಂಥ ನಿಷ್ಠಾವಂತ ಜನರು. ಇವರು ಹೊಯ್ಸಳ ರಾಜನಿಗೆ ನಿಷ್ಠರಾಗಿದ್ದು, ರಾಜನ ರಕ್ಷಣೆಗಾಗಿ ಪ್ರಾಣತ್ಯಾಗಕ್ಕೂ ಹಿಂದು ಮುಂದೆ ನೋಡದ ಪ್ರತಿಜ್ಞಾಬದ್ಧರು. ರಾಜನ ಮರಣ ನಂತರ ತಮಗೆ ಬದುಕೋಕೆ ಹಕ್ಕಿಲ್ಲ ಅಂತ ಭಾವಿಸಿ ಪ್ರಾಣತ್ಯಾಗ ಮಾಡುತ್ತಿದ್ರಂತೆ. ಇಂತಹ ಧ್ಯೇಯನಿಷ್ಠ ಪಡೆ ಕನ್ನಡಿಗರದ್ದು. ಹೊಯ್ಸಳ ಪರಂಪರೆಯಲ್ಲಿನ 3ನೇ ಬಲ್ಲಾಳನೆಂಬ ರಾಜನದ್ದು ಸಾಹಸಗಾಥೆ. ಉತ್ತರದಿಂದ ಮೊಘಲ್ ದೊರೆಗಳು ಆಕ್ರಮಣ ನಡೆಸುತ್ತಾ ಇರುವಾಗ ದಕ್ಷಿಣದ ದೊರೆಗಳು ಪರಸ್ಪರ ಭೇದ ಮರೆತು ಸಂಘಟಿತರಾಗಿ ಹೋರಾಡಬೇಕೆಂಬ ತತ್ವ ಮನಗಂಡು ಅದಕ್ಕಾಗಿ ಜೀವ ಮುಡಿಪಿಟ್ಟ ಧೀರ ಇವನು. ಇವನ ಪ್ರಯತ್ನ ಪೂರ್ಣ ಫಲಿಸದೇ ಇದ್ದರೂ ಮುಂದೆ ಇವನ ಕನಸು ಕರ್ನಾಟಕ ಸಾಮ್ರಾಜ್ಯದ ರೂಪದಲ್ಲಿ ನನಸಾಯಿತು. ಹೌದು,
ಕರ್ನಾಟಕ ಸಾಮ್ರಾಜ್ಯ. ಇದು ಕನ್ನಡಿಗರ ಉತ್ತುಂಗ ಕಾಲ. ಪರಕೀಯರ ಆಕ್ರಮಣಗಳಿಂದ ನಾಡನ್ನುಳಿಸುವ ಧ್ಯೇಯೋದ್ದೇಶದಿಂದ ಸ್ಥಾಪಿತವಾದ ಮಹಾನ್ ಸಾಮ್ರಾಜ್ಯ ನಮ್ಮೆಲ್ಲರ ಹೆಮ್ಮೆಯ ಕರ್ನಾಟಕ ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ರಾಜಧಾನಿ ವಿಜಯನಗರ. ಅಂದಿನ ವಿಜಯನಗರವೇ ಇಂದಿನ ಹಂಪೆ. ಈ ಹಂಪೆಯೇ ರಾಮಾಯಣದ ಹನುಮಂತನ ತವರೂರಾದ ಕಿಷ್ಕಿಂಧೆ. ಈ ಸ್ಥಳದಲ್ಲೇ ರಾಜರ್ಷಿ ವಿದ್ಯಾರಣ್ಯರ ಮಾರ್ಗದರ್ಶನದಲ್ಲಿ ಹರಿಹರರಾಯ, ಬುಕ್ಕರಾಯ ಅಂದರೆ ಹಕ್ಕ ಬುಕ್ಕ ಇವರು ಸಾಮ್ರಾಜ್ಯನ ಕಟ್ಟಿದ್ರು. ಪುರಾಣದಲ್ಲಿ ಭೂಮಿಯನ್ನು ಹಿರಣ್ಯಾಕ್ಷನಿಂದ ಕಾಪಾಡಿದ ವರಾಹ ದೇವರೇ ಇವರ ಲಾಂಛನ. 230 ವರ್ಷಗಳ ಕಾಲದ ವಿಜಯನಗರ ಸಾಮ್ರಾಜ್ಯವೇ ಕನ್ನಡಿಗರ ಇತಿಹಾಸದ ಅತ್ಯಂತ ವೈಭವಯುತ ದಿನಗಳು. ಈ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಖ್ಯಾತನಾದ ರಾಜ ಶ್ರೀಕೃಷ್ಣದೇವರಾಯ. ಇವನ ಬಿರುದು ಕನ್ನಡ ರಾಜ್ಯ ರಮಾರಮಣ. ಇವನು ಸೋಲರಿಯದ ಭೂಪ. ದೂರದೃಷ್ಟಿ, ನಿರ್ದಿಷ್ಟ ಯೋಜನೆ, ದೃಢ ನಿಷ್ಠೆ, ಸತತ ಪ್ರಯತ್ನಗಳೇ ಇವನ ಗುಣಗಳು. ಒರಿಸ್ಸಾದ ಕಟಕನ್ನು ಕೂಡ ಗೆದ್ದ ರಾಯ ದಕ್ಷಿಣದ ಮಧುರೆಯವರೆಗೂ ಕನ್ನಡ ಸಾಮ್ರಾಜ್ಯ ಹರಡಿದ್ದ. ವಿಜಯನಗರದ ಪತನದೊಂದಿಗೆ ಕನ್ನಡಿಗರ ವೈಭವ ಮುಗಿದು ಹೋಯಿತು. ಅದೊಂದು ದುರಂತ ಕಥೆ. 1000 ವರ್ಷಕ್ಕೂ ಹಿರಿದಾದ ಅಖಂಡ ಸಾಮ್ರಾಜ್ಯ ಕನ್ನಡಿಗರದ್ದು. ಹೌದು, ಕ್ರಿಸ್ತಶಕ 6ನೇ ಶತಮಾನದಿಂದ 16ನೇ ಶತಮಾನದವರೆಗೆ 1000 ವರ್ಷಗಳಷ್ಟು ಕಾಲ ನಿರಂತರವಾಗಿ ಭಾರತ ದೇಶದಲ್ಲಿ ಅತ್ಯಂತ ಪರಾಕ್ರಮಿ, ಯಶಸ್ವಿ ಆಳ್ವಿಕೆಗಾರ ಆಗಿದ್ದವರು ನಾವು ಕನ್ನಡಿಗರು. ಇಂತಹ ನಮ್ಮ ಹಿರಿಯರ ವಿಶೇಷತೆಗಳೇನು? ಹೇಗೆ ಅಂದು ಇವನ್ನು ನಾವು ಸಾಧಿಸಿದ್ವು? ಸ್ವಾಭಿಮಾನದ ಕಿಚ್ಚು ಮಯೂರನಲ್ಲಿತ್ತು. ಶತ್ರುಗಳನ್ನು ಸದೆಬಡೆಯುವ ಕೆಚ್ಚು, ಪೌರುಷ, ಅಗಾಧವಾದ ತೋಳ್ಬಲ ಪುಲಿಕೇಶಿಯಲ್ಲಿತ್ತು. ಅಂದು ಪುಲಿಕೇಶಿಗೆ ನಿಷ್ಠರಲ್ಲದ ಯಾವೊಬ್ಬ ರಾಜನೂ ಇರಲಿಲ್ಲ ಅಂದರೆ ಅವನ ಜನಪ್ರಿಯತೆಯನ್ನು ಅರಿತುಕೊಳ್ಳಿ. ಏಕಾಂಗಿಯಾಗಿದ್ದ ಬರಿಗೈ ಕನ್ನಡಿಗ ಮಯೂರ ಶರ್ಮ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಘಟಿಸಿದ ರೀತಿಯನ್ನು ಗುರುತಿಸಿ, ನಿಸ್ವಾರ್ಥತೆ, ಉದಾತ್ತ ಧ್ಯೇಯ, ನಿಖರವಾದ ಗುರಿ, ನಿರಂತರ ಪ್ರಯತ್ನ ಇವೆಲ್ಲಕ್ಕೂ ಕಳಶ ಇಟ್ಟಂತೆ ಎದೆ ತುಂಬಿ ನಿಂತ ಸ್ವಾಭಿಮಾನ, ಉಜ್ವಲ ಕನ್ನಡ ರಾಷ್ಟ್ರ ಪ್ರೇಮ ಇವೇ ನಮ್ಮವರ ಯಶಸ್ಸಿಗೆ ಕಾರಣವಲ್ಲವೇ? ಕನ್ನಡ ರಾಜರುಗಳು ಮತ್ತು ಜನರನ್ನು ಕವಿ ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಅಂದರೆ ಇವರು ಸಾಧು ಜನಕ್ಕೆ ಸಾಧುಗಳು, ಮಧುರವಾಗಿ ವ್ಯವಹರಿಸುವವರ ಜೊತೆ ಮಧುರವಾಗಿ ಇರುವವರು, ತೊಂದರೆ ಕೊಟ್ಟು ಕನ್ನಡಿಗರನ್ನು ಕೆಣಕುವ, ಕಾಡಲು ಬರುವ ವೈರಿಗಳಿಗೆ ಕಲಿಯುಗ ಯಮನಾಗಿ ಇರುವವರು ಎಂದು ವರ್ಣಿಸಿದ್ದಾನೆ. ಹ್ಯುಯೆನ್ಸಾಂಗ್ ಎಂಬ ಚೀನಿ ಯಾತ್ರಿಕ ಕನ್ನಡಿಗರನ್ನು ಎತ್ತರದ ನಿಲುವಿನ, ನೇರ ನಡೆನುಡಿಯ, ಕಪಟವನ್ನರಿಯದ, ಶರಣಾಗತರಿಗೆ ರಕ್ಷಣೆ ನೀಡುವ, ನಂಬಿದವರಿಗಾಗಿ ಪ್ರಾಣ ನೀಡುವ ಮೃದು ಮಾತಿನ ಜನ ಅಂತ ಕರೆದಿದ್ದಾನೆ. ನಾಯಕತ್ವಕ್ಕೆ ನಿಷ್ಠೆ ನಮ್ಮ ರಕ್ತದ ಗುಣವಾಗಿತ್ತು. ರಾಜನಿಗಾಗೇ ಪ್ರಾಣ ನೀಡುವ ಹರಕೆ ಹೊತ್ತ ಗರುಡ ಸಂಸ್ಕೃತಿ ನಮ್ಮದು. ಪ್ರಜೆಗಳ ಹಿತಕ್ಕಾಗಿ ಕೈಬೆರಳನ್ನೇ ಬಲಿಕೊಟ್ಟ ರಾಜ ನಮ್ಮವನು. ನ್ಯಾಯಕ್ಕಾಗಿ ಮಗನಿಗೇ ಮರಣದಂಡನೆ ವಿಧಿಸಿದ್ದ ನ್ಯಾಯ ಪಕ್ಷಪಾತಿಗಳ ವಂಶ ಕನ್ನಡಿಗರದ್ದು. ಮುತ್ತು ರತ್ನಗಳ ಪಡಿರಾಶಿಯನ್ನು ಬೀದಿ ಬೀದಿಗಳಲ್ಲಿ ತೂಕ ಹಾಕಿದ್ದವರು ನಾವು. ಅಂದಿನ ದಿನಗಳಲ್ಲೇ ಅದ್ಭುತ ತಂತ್ರಜ್ಞಾನದ ವಾತಾನುಕೂಲ ಅರಮನೆ, ನೀರಾವರಿ ಕಾಲುವೆಗಳು, ಅಣೆಕಟ್ಟೆಗಳು, ಸಂಗೀತ ಕಂಬದ ಗುಡಿಗಳು, ಏಕಶಿಲಾ ಕೆತ್ತನೆಯ ಬೃಹತ್ ವಿಗ್ರಹಗಳು, ಗುಹೆಯಲ್ಲಿ ಕಡೆದ ಗುಡಿಗಳು ಮೊದಲಾದವುಗಳನ್ನು ಕಟ್ಟಿದವರು ನಾವು. ಇತಿಹಾಸದ ಪುಟಗಳಲ್ಲಿ ಮೆರೆದವರು ನಾವು. ಇದೆಲ್ಲ ಸರಿ. ಈ ಇತಿಹಾಸ ನಮ್ಮಲ್ಲಿ ಉಕ್ಕೇರಿಸುವ ಉತ್ಸಾಹ, ಛಲಗಳು ಇಂದು ನಮ್ಮಿಂದ ಮಾಡಿಸಬೇಕಾದ ಕೆಲಸಗಳಾವೋ ಯಾವುದು? ಬನ್ನಿ ಹಚ್ಚೋಣ ಕನ್ನಡದ ದೀಪ. ಭಾರತ 1990ರಲ್ಲಿ ಜಾಗತೀಕರಣಕ್ಕೆ ತೆರೆದುಕೊಂಡ ನಂತರ ಎದುರಾಗಿರುವ ಸವಾಲುಗಳನ್ನು ಎದುರಿಸಲು ಕನ್ನಡಿಗರಾದ ನಾವು ಸರ್ವಸನ್ನದ್ಧರಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಉತ್ತಮ ಗುಣಮಟ್ಟದ ಕಲಿಕೆಯ ಅವಕಾಶ ಎಲ್ಲ ಕನ್ನಡಿಗರದ್ದಾಗಬೇಕಾಗಿದೆ. ಉತ್ತಮ ಕಲಿಕೆಯಿಂದಾಗಿ ಉತ್ತಮ ಗುಣಮಟ್ಟದ ದುಡಿಮೆಯ ಅವಕಾಶಗಳನ್ನು ಬಾಚಿಕೊಳ್ಳಬೇಕಾಗಿದೆ. ವಿಶ್ವದ ಅತ್ಯುತ್ತಮ ಗುಣಮಟ್ಟದ ಉತ್ಪನ್ನಗಳನ್ನು ನಾವೇ ತಯಾರಿಸುವ ಯೋಗ್ಯತೆಯನ್ನು ಗಳಿಸಿಕೊಳ್ಳಬೇಕಾಗಿದೆ. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನಗಳು ಎಲ್ಲ ಕನ್ನಡಿಗರಿಗೂ ಕನ್ನಡದಲ್ಲೇ ದೊರಕುವಂತಹ ವ್ಯವಸ್ಥೆಯೊಂದನ್ನು ನಾವು ಕಟ್ಟಬೇಕಾಗಿದೆ. ಒಟ್ಟಾರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕನ್ನಡಿಗ ಪರಿಣಿತಿ ಸಾಧಿಸಬೇಕಾಗಿದೆ. ಇಂತಹ ಪರಿಣಿತಿಯಿಂದ ಆರ್ಥಿಕವಾಗಿ ನಾಡು ಬಲಿಷ್ಠವಾಗಲಿದೆ. ಅಂದಿಗೆ ನಮ್ಮ ಹಿರಿಯರು ಕಂಡ ಸುವರ್ಣ ಕರ್ನಾಟಕದ ಕನಸು ನನಸಾಗುವತ್ತ ಒಂದಡಿ ಇಟ್ಟಂತಾಗುತ್ತದೆ. ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯನ್ನು ನಾವು ಕೊಚ್ಚಬೇಕಾಗಿದೆ. ಏಳಿಗೆಯನ್ನು ಸಾಧಿಸುವ ಮೂಲಕ ಕನ್ನಡದ ದೀಪವನ್ನು ಹಚ್ಚಬೇಕಾಗಿದೆ. ಈ ದಿಕ್ಕಿನಲ್ಲಿ ದುಡಿದರ ಮಾತ್ರ ಕನ್ನಡಾಂಬೆಗೆ ನಿತ್ಯೋತ್ಸವವಾದಂತೆ, ರಾಜ್ಯೋತ್ಸವದ ಆಚರಣೆಗೆ ಅರ್ಥ ಕೊಟ್ಟಂತೆ, ಹಿರಿಯರ ಪರಿಶ್ರಮ, ತ್ಯಾಗ, ಬಲಿದಾನಗಳು ಸಾರ್ಥಕವಾದಂತೆ. ಮತ್ತೊಮ್ಮೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.